ಹಲೋ ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನ್ ನಡೆಯುತ್ತೆ ಅಂತ ನೋಡುವುದಾದರೆ, ಈ ಕಡೆಯಿಂದ ವಿವೇಕ್ ಗೌರಿನ ದರ ಅಂತ ಹೇಳ್ಕೊ ಬಂದು ಮನೆಯೊಳಗೆ ಬೀಳಿಸ್ಬಿಡ್ತಾನೆ. ಯಾಕೋ ಏನಾಯ್ತೋ, ಅವಳೇನೋ ಮಾಡಿದಾಳೆ ಅಂತ ಕೇಳ್ತಾ ಇರ್ತಾರೆ ಅವ್ರ ಅಜ್ಜಿಯವರು. ಏನ್ ಮಾಡಿದಾಳ? ಅಲ್ಲ, ಆ ಹೋಟೆಲಲ್ಲಿ ಮೋನಿಕಾನ ಹಿಡ್ಕೊಳ್ಳೋಣ ಅಂತ ಹೋದ್ರೆ ಇವಳು ಬಂದು ಅವಳನ್ನ ತಪ್ಸಿದಾಳೆ. ಹಾ, ಏನ್ ಹೇಳ್ತಿದ್ಯೋ ನೀನು? ಹೌದು ಅಜ್ಜಿ, ನಾನು ಏನೋ ಪ್ಲಾನ್ ಮಾಡ್ಕೊಂಡು ಹೋದ್ರೆ ಹೇಗಾದ್ರೂ ಮಾಡಿ ಆ ಮೋನಿಕನ ಓಡಿಸ್ಬೇಕು ಅಂತ ಇಷ್ಟೆಲ್ಲ ಪ್ಲಾನ್ ಮಾಡಿ ಓಡಿಸ್ಬಿಟ್ಟಿದ್ದಾಳೆ. ಕೈಗೆ ಸಿಗೋ ಬಾಯಿಗೆ ಸಿಗೋ ತುತ್ತು ಕೈಗೆ ಸಿಗದೆ ಇರೋಂಗ್ ಮಾಡ್ಬಿಟ್ಲು ಅಂತ ಹೇಳ್ತಿದ್ದಂಗೆ ಅವತ್ತೇ ನಾನು ಹೇಳ್ದೆ ಅಲ್ವಾ ಅತ್ತೆ, ಇವಳು ಎಂತವಳು ಅಂತ. ಏನಿದ್ರು ಅವಳು ಅವ್ರ ತವ್ರ ಮನೆ ಕಡೆ ನೋಡ್ಕೊಳ್ತಾಳೆ ಅಷ್ಟೇ, ನಮ್ಮನೆ ಕಡೆ ಏನ್ ನೋಡ್ತಿದ್ದಾಳೆ ಅವಳು ಅಂತ ಸರಿತವ್ರು ಹೇಳ್ತಿದ್ರೆ, ಯಾಕತ್ತೆ ಈ ರೀತಿ ಮಾತಾಡ್ತಿದ್? ಸ್ವಲ್ಪ ಏನಿದ್ರು ಯೋಚನೆ ಮಾಡಿ ಮಾತಾಡಿ. ಏಂತಕ್ಕಂದ್ರೆ ನಾನು ಹೋಗಿದ್ದು ವಿವೇಕ್ ಅವ್ರ ಕೈಗೆ ಮತ್ತೆ ನಮ್ಮ ಅಕ್ಕ ತಗ್ಲಾಕೊಂಡ್ರೆ ಇವಾಗ ಅಕ್ಕಪಕ್ಕ ಜನ ನೋಡು ಇವಳನ್ನ ಮದ್ವೆ ಆಗೋಳ್ನ ಯಾವ್ದೋ ಹೋಟೆಲಲ್ಲಿ ಇವ್ರೋಗಿ ಮೀಟ್ ಮಾಡಿದ್ದಾರೆ ಅನ್ನೋ ವಿಚಾರ 100 ಜನಕ್ಕೆ ಗೊತ್ತಾದ್ರೆ ನಿಮ್ಮನೆ ಹೆಸರು ಹೋಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಅಲ್ಲಿ ಹೋಗಿದ್ದು, ಬೇಕು ಅಂತ ಹೋಗಿಲ್ಲ ಅತ್ತೆ ಅಂತ ಹೇಳ್ತಾ ಇದ್ದಿದ್ನ ನೋಡಿ ಅವರ ಅಜ್ಜಿನೂ ಸಹ ತುಂಬಾ ಯೋಚನೆ ಮಾಡ್ತಾ ನೋಡ್ತಾ ಇರ್ತಾರೆ. ಆಗ ಏನ್ ಹೇಳ್ದೋ ಏನೋ ನನಗ್ ಗೊತ್ತಾಗಿಲ್ಲ, ಆದ್ರೆ ನೀನ್ ಮಾಡಿರೋ ಗನಂದಾರಿಯಿಂದ ಆ ಮೋನಿಕಾ ತಪ್ಪಿಸ್ಕೊಂಡು ಹೋಗಿದ್ದಾಳೆ ಅಂತ ಅನ್ಕೊಳ್ತಿದಂಗೆ ಇನ್ನ ಈ ಕಡೆ ಅನಿಕೇತ್ ಏನು ಗೊತ್ತಿಲ್ದಿರ ಅಮಾಯಕ ಬೆಕ್ತರ ಬರ್ತಾ ಇರ್ತಾನೆ. ಆಗ ಮನೇಲೇ ಇದ್ದೀನಿ ಅನ್ನೋ ತರ ನಾಟಕನೂ ಸಹ ಸ್ಟಾರ್ಟ್ ಮಾಡ್ತಾ, ಈಗ ಏನಾಯ್ತು ಅಷ್ಟೆಲ್ಲ ಏಂತಕ್ ಯೋಚನೆ ಮಾಡ್ತೀಯಾ? ಅವಳು ಸಿಗ್ದಿರ ಎಲ್ಲಿಗೆ ಹೋಗ್ತಾಳೆ? ಸಿಕ್ಕದ್ಮೇಲೆ ವಿಚಾರಿಸ್ಕೊಳ್ಳುವಂತೆ ಅಂತ ಸರಿತವ್ರು ಹೇಳ್ತಾ ಇದ್ರೆ, ಇಲ್ಲ ಅಮ್ಮ, ನಾನು ಏನೋ ಅನ್ಕೊಳ್ತಾ ಇದ್ರೆ ಇವರಿಬ್ರು ಸೇರಿ ನಾಟಕ ಆಡ್ತಿದ್ದಾರೆ, ಅದಕ್ಕೆ ನಾನು ಏನಾದ್ರೂ ಒಂದು ಯೋಚನೆ ಮಾಡ್ಲೇಬೇಕು ಅಂತ ಅನ್ಕೊಳ್ತಿದ್ದಂಗೆ ಇನ್ನ ಅನಿಕೇತ್ ಹೇಗೋ ಆ ಕಡೆ ಮೋನಿಕನ್ ಮೇಲೆ ಇಷ್ಟೊಂದು ಅಪವಾದಗಳೆಲ್ಲ ಬೀಳ್ತಿದೆ, ಇದೇ ಒಂದೊಳ್ಳೆ ಅವಕಾಶ ಅನ್ಸುತ್ತೆ, ಹೀಗೆ ಮಾಡ್ತಾ ಇದ್ರೆ ಇನ್ನ ಅವಳು ನನ್ನ ಜೀವನದಲ್ಲೇ ಇರಬಾರ್ದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನ ಕಾಂತನ್ ಲಕ್ಷ್ಮಿಯವರು ಹೊರಗೆ ಬರ್ತಿದ್ದಂಗೆ ಅಷ್ಟೊತ್ತಲ್ಲಿ ಅವ್ರ ಮನೆ ಮುಂದೆ ಅವರು ಬಣ್ಣ ಹೊಡ್ಕೊಟ್ಟಿರೋ ಪರ್ಚೇಸ್ ಮಾಡಕ್ ಬಂದಿರ್ತಾರೆ. ಯಾಕ್ರಿ ಇಷ್ಟೊಂದು ಕಮ್ಮಿ ಅಮೌಂಟ್ ಕೊಡ್ತಾ ಇದ್ದೀರಾ? ಅಯ್ಯೋ, ಏನ್ ಮಾಡೋದಿಕ್ಕಾಗುತ್ತೆ, ಅವಾಗಾದ್ರೆ ನೀವು ಮಾಡೋ ಬಣ್ಣಗಳಿಗೆ ಒಳ್ಳೆ ಚಿಗುರು ಹೆದ್ದಿ ಕಾಣಿಸೋ ತರ ಮಾಡ್ತಾ ಇದ್ರಿ, ಈಗ ನೀವೆಲ್ಲ ಮಾಡ್ತಾ ಇರೋದು ಏನೋ ಅಲ್ಪ ಸ್ವಲ್ಪ ಮಾಡ್ತಾ ಇದ್ದೀರಾ, ಇಷ್ಟಕ್ಕಿಷ್ಟೇ ಅಮೌಂಟು ತಗೊಳ್ಳಿ ಅಂತ ಹೇಳಿ ಇನ್ನ ಆ ಗ್ರಾಹಕರು ಅವ್ರ ಕೈ ಕಾಸು ಕೊಟ್ಟೋಗ್ತಾ ಇರ್ತಾರೆ. ಆಗ ಎಲ್ಲ ಈ ದೊಡ್ಡೋಳು ಮೋನಿಕಾನಿಂದಾನೇ ಆಗಿರೋದು, ಎಲ್ಲ ಎಷ್ಟು ಚೆನ್ನಾಗಿದ್ದಿದ್ ಮನೆಯನ್ನೆಲ್ಲ ಹಾಳು ಮಾಡಿಟ್ಲು ಅಂತ ಬೈತಾ ಇರ್ತಾರೆ. ಆಗ ನೀನ್ ದೊಡ್ಡೋಳ್ನ ಉಳಿಸ್ಕೋಬೇಕು ಅಂತ ಆ ಲಾಡ್ಜ್ ಹತ್ರ ಎಲ್ಲ ಹೋಗಿ ಇಷ್ಟೆಲ್ಲ ಗನಂದಾರಿ ಕೆಲಸ ಮಾಡ್ಬಿಟ್ಟು ಬಂದಿದ್ಯಾ ಅಂತ ಕಾಂತಲಕ್ಷ್ಮಿ ಅವ್ರ ಗಂಡ ಅವ್ರ ಜೊತೆ ಜಗಳ ಆಡ್ತಿದ್ರೆ ಅಷ್ಟೊತ್ತಲ್ಲಿ ಚಿನ್ಮಯ್, ಅಪ್ಪ ಸುಮ್ನೆ ಇರಪ್ಪ, ಏನೂ ಆಗಲ್ಲ, ಏನಾದ್ರೂ ನಮ್ಮ ಒಳ್ಳೇದಕ್ಕೆ ಆಗುತ್ತೆ ಅಂತ ಅವಳು ಸಹ ತಡಿತಾ ಇರ್ತಾಳೆ. ಆಗ ಇನ್ನ ಕಾಂತಲಕ್ಷ್ಮಿ ಅವ್ರಿಗೆ ಕೋಪ ಬಂದು ಇನ್ನ ಸೀದಾ ಒಳಗೋಗ್ತಾರೆ. ಈ ಕಡೆ ನೋಡಿದ್ರೆ ಅಶೂತಿದ್ರು ಮೌನವಾಗಿ ಕೂತಿರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನೆಲ್ನ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಯಾರು ಇಲ್ದಿರ ಅನಾಥೆ ತರ ನಾನು ಆಗ್ಬಿಟ್ನಲ್ಲ, ಹೊಟ್ಟೆ ಎಸಿತಿದ್ರು ನನ್ನ ಹತ್ರ ಏನು ತಗೊಂಡು ತಿನ್ನೋ ಅಷ್ಟು ದುಡ್ಡು ಇಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದಂಗೆ ಅಷ್ಟೊತ್ತಲ್ಲಿ ಅಲ್ಲಿರೋ ಪುರೋಹಿತರು, ತಗೋಮ್ಮ, ನಿನ್ಗೆ ಹೊಟ್ಟೆ ಎಸಿತಿದೆ ಅಂತ ಗೊತ್ತಾಗ್ತಿದೆ, ತಗೋ ಸ್ವಲ್ಪ ಏನಾದ್ರೂ ತಿನ್ಕೋ ಅಂತ ಪ್ರಸಾದನ ಕೊಡ್ತಾರೆ. ಆಗ ಯಾಕಮ್ಮ ಒಬ್ಳೇ ಇಲ್ಲಿದ್ಯಾ, ಯಾರು ಬಂದಿಲ್ವಾ ಅಂತ ಕೇಳ್ತಾ ಇದ್ರೆ ಏನು ಮಾತಾಡ್ದಿರ ಮೌನವಾಗಿ, ಇವತ್ತೊಂದ್ ದಿವಸ ನಾನು ಇಲ್ಲೇ ಇರ್ತೀನಿ ಪುರೋಹಿತ್ರೆ, ನಾಳೆ ಬೆಳಗ್ಗೆ ಹೊರಟು ಬಿಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಸರಿ ಅಮ್ಮ, ಆಯ್ತು ಅಂತ ಹೇಳಿ ಪುರೋಹಿತರು ಸಹ ಹೊರಟಿರ್ತಾರೆ. ಅಷ್ಟೊತ್ತಲ್ಲಿ ಮೋನಿಕಾ ಅನಿಕೇತ್ಗೆ ಕಾಲ್ ಮಾಡಿದ್ರೆ ಅವ್ನ್ ಕಾಲ್ ಪಿಕ್ ಮಾಡ್ದಿರಾ ಮೌನವಾಗಿ ಏನಾದ್ರೂ ಮಾಡ್ಕೊಂಡ್ ಸಾಯ್ಲಿ ಅಂತ ಇರ್ತಾನೆ. ಆದ್ರೂ ಮೋನಿಕಾ ಪಟ್ ಬಿಡ್ದಾರಂಗ್ ಮತ್ತೆ ಹಿಂತಿರುಗಿಸಿ ಕಾಲ್ ಮಾಡ್ತಾ ಇದ್ರೆ ಇವಳು ಬಿಡಲ್ಲ ಅನ್ಸುತ್ತೆ ಅಂತ ಯೋಚನೆ ಮಾಡಿ ಕಾಲ್ ಪಿಕ್ ಮಾಡಿದ್ರೆ, ಮೋನಿಕಾ ನೀನು ನನ್ಗೆ ಕಾಲ್ ಮಾಡ್ಬೇಡ, ಏಂತಕ್ಕಂದ್ರೆ ಈಗ ಆಲ್ರೆಡಿ ವಿವೇಕ್ಗೆ ನಿನ್ ಮೇಲೆ ಅನುಮಾನ ಬಂದ್ಬಿಡುತ್ತೆ, ಸ್ವಲ್ಪ ಹುಷಾರಾಗಿ ಎಲ್ಲಾದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಒಂದ್ 3-4 ದಿವಸ ಇರು, ನಾನೇ ಬಂದು ನಿನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಾ ಇರ್ತಾನೆ. ಈಗ ಈ ಕಡೆ ನೋಡಿದ್ರೆ ನಾನು ನಿನ್ನ ಹತ್ರ ಮಾತಾಡ್ಬೇಕು, ಸ್ವಲ್ಪ ತಾಳು ಅಂತ ಮೋನಿಕಾ ಕೇಳ್ತಿದ್ರು. ಇಲ್ಲ, ನನಗ್ ಮಾತಾಡೋಷ್ಟು ಪೇಷನ್ಸ್ ಇಲ್ಲ ಅಂತ ಹೇಳಿ ಇನ್ನ ಕಾಲ್ ಕಟ್ ಮಾಡ್ತಾ ಇರ್ತಾನೆ ಅನಿಕೇತ್. ಇನ್ ಈ ಕಡೆ ನೋಡಿದ್ರೆ ಗೌರಿ, ಅಲ್ಲ ಇವ್ರಿಗೆ ಹೇಗ್ ಗೊತ್ತಾಯ್ತು ನಮ್ಮ ಅಕ್ಕ ಅಲ್ಲಿದ್ದಾಳೆ ಅಂತ? ಅಷ್ಟಕ್ಕೂ ನಮ್ಮ ಅಕ್ಕ ಏಂತಕ್ಕ ಓಡೋಗ್ಬೇಕಿತ್ತು? ಹಾ,
ತಪ್ಪು ಮಾಡಿಲ್ಲ ಅಂದ್ರೆ ನೇರವಾಗಿ ನಿಂತು ಮಾತಾಡ್ಬೋದಾಗಿತ್ತು. ಏನಾಗ್ತಿದೆ, ಇಲ್ಲೇ ಇರೋರು ಯಾರೋ ನಮ್ಮ ಅಕ್ಕನ್ಗೆ ಈ ವಿಚಾರನ ತಿಳಿಸ್ತಿದ್ದಾರೆ ಅನ್ಸುತ್ತೆ. ಯಾರಿರ್ಬೋದು ಅಂತ ಯೋಚನೆ ಮಾಡ್ತಾ ಗೌರಿ ಕೂತಿರ್ತಾಳೆ. ಅಷ್ಟೊತ್ತಲ್ಲಿ ವಿವೇಕ್ ಸಹ ಬಂದು, ಅಲ್ಲ, ನಾನು ನಿನ್ನ ಹತ್ರ ಮಾತಾಡ್ಬೇಕಿತ್ತು, ಹೇಳಿ. ಅಷ್ಟೆಲ್ಲ ಮಾತಾಡಿದ್ ಸಾಕಾಗಲ್ವಾ? ಸಾಕಾಗ್ದಿರ ಮತ್ತೆ ಇಲ್ಲೇನ್ರಿ ಬಂದ್ ಮಾತಾಡ್ಬೇಕು ಅಂತ ಗೌರಿ ಕೇಳ್ತಿದ್ರೆ, ಹಾಗಲ್ಲ, ಅಲ್ಲಾದ್ರೆ ಎಲ್ಲಾರು ಇದ್ರು, ಇಲ್ಲಿ ನಾನು ನೀನು ಇಬ್ರೇ ಇದೀವಿ. ಹೌದು, ನೀನ್ ಏನ್ ಪ್ಲಾನ್ ಮಾಡಿ ಮೋನಿಕನ ಅಲ್ಲಿಂದ ಕಳಿಸ್ಬಿಟ್ಟೆ ಅಂತ ವಿವೇಕ್ ಕೇಳ್ತಾ ಇರ್ತಾನೆ. ಈಗ ಗೌರಿ ರಚ್ಚಿಗೆದ್ದಿ ಮತ್ತೆ ವಿವೇಕ್ ಹತ್ರ ಜಗಳ ಆಡ್ತಾಳ, ಅಥವಾ ವಿವೇಕ್ ಅನ್ಕೊಂಡಂಗೆ ಮೋನಿಕನ್ನ ಗೌರಿನೇ ಕಳಿಸ್ಬಿಟ್ಟು ಕಾಂತಾಲಕ್ಷ್ಮಿ ಅವರಿಬ್ರು ಸೇಫ್ ಗೇಮ್ ಮಾಡ್ತಿದ್ದಾರೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.